ರೆವಿನ್ಯೂನು ಡಬಲ್ ಆಯಿತು. ಸೊ ಇದರಲ್ಲಿ ಇವಾಗ ನಾವು ಒಂದು ಎಕ್ಸೆಪ್ಟೇಷನ್ ಒಂದು ಮರಿನ ಒಂದು 5,000ಕ್ಕೆ ಮಾರ್ತೀರಿ ಅಂದ್ಕೊಳ್ಳಿ, ಚಿಕ್ಕ ಮರಿನ. ಸೊ 5 ಮರಿಗೆ 15,000 ಆಯಿತು, 3 ಮರಿಗೆ. ಸೊ ಇದರಲ್ಲಿ 30,000 ಆಯಿತು. ಅವಾಗ ನಮ್ಮ ರೆವಿನ್ಯೂ ಡಬಲ್ ಆಗುತ್ತೆ. ಹಾಗಾಗಿ ಕುರಿ ಸಾಕಾಣಿಕೆಯಲ್ಲಿ ನಾರಿ ಸುವರ್ಣ ತುಂಬ ಚೆನ್ನಾಗಿದೆ, ಗ್ರೋತು ಚೆನ್ನಾಗಿ ಬರುತ್ತೆ, ಮತ್ತು ರೋಗ ನಿರೋಧಕ ಶಕ್ತಿ ಚೆನ್ನಾಗಿದೆ ಇದರಲ್ಲಿ. ಮತ್ತು ಇದೊಂಥರ ನಡೆದಾಡುವ ಬ್ಯಾಂಕ್ ಅಂತಲೇ ಕರೀತಾರೆ ಎಲ್ಲರೂ. ಸರ್ ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತೇಳಿ. ನಾವು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಬೂರುಗ್ನಳ್ಳಿ ಗ್ರಾಮ. ಸೊ ಇಲ್ಲಿ ನಾವು ಮೂಲತಃ ವ್ಯವಸಾಯದವರು. ನಾವು ನಮ್ಮ ತಂದೆ ತಾತ ಎಲ್ಲರೂ ವ್ಯವಸಾಯ ಮಾಡ್ಕೊಂಬರ್ತಾಯಿದ್ದವರು. ಸೊ ಹಾಗಾಗಿ ನಾನು ಸಹ ವ್ಯವಸಾಯದಲ್ಲೇ ಇದ್ದೀನಿ. ನಾನು BA ಓದ್ಕೊಂಡು BA ಗ್ರ್ಯಾಜುಯೇಟ್ ಆದಮೇಲೆ ಮತ್ತೆ ವ್ಯವಸಾಯದ ಫೀಲ್ಡ್ಗೆ ಬಂದೆ ನಾನು. ಯಾಕೆಂದರೆ ಮೂಲ ಕಸುಬು ಕೃಷಿಯಾಗಿರೋದ್ರಿಂದ. ಸೊ ಈ ಬರೀ ಒಂದೇ ಕೃಷಿನ ನಂಬ್ಕೊಂಡು ವ್ಯವಸಾಯ ಮಾಡೋಕ್ಕೆ ಈಗಿನ ಕಾಲದಲ್ಲಿ ತುಂಬ ಕಷ್ಟ ಆಗ್ತಿದೆ. ಅದಕ್ಕೆ ವ್ಯವಸಾಯಕ್ಕೆ ಪೂರಕವಾಗಿರೋಂಥ ಉಪಕಸುಬುಗಳನ್ನ ನಾವು ಮಾಡಬೇಕಾಗಿರೋದು ಅವಶ್ಯಕತೆ ತುಂಬ ಅನಿವಾರ್ಯ ಆಗಿದೆ. ಸೊ ಹಾಗಾಗಿ ನಾವು ಸುಮಾರು ಕೆಲವೆಲ್ಲ ಈಗ ಎಮ್ಮೆ ಸಾಕೋದು, ನಾಟಿ ಹಸು ಸಾಕೋದು, ಕೋಳಿ ಸಾಕೋದು, ಹಾಗೆ ಕುರಿ ಸಾಕೋದು. ಸೊ ಇವುಗಳನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ವಿ. ಸೊ ನಾವು ಕುರಿ ಸಾಕಾಣಿಕೆಯಲ್ಲಿ ಒಂದು ವಿಶಿಷ್ಟತೆ ಇರಬೇಕು ಅಂತ ಹೇಳ್ಬಿಟ್ಟು ಮೊದಲಿಗೆ ನಾವು ನಾಟಿ ಕುರಿನ ಸಾಕ್ತಾಯಿದ್ರಿ. ಅವಾಗೊಂದು 300-350 ಕುರಿ ಇತ್ತು. ಸೊ ಅದನ್ನ ಸಾಕ್ತಾಯಿದ್ರಿ. ಸೊ ಅವುಗಳಲ್ಲಿ ಏನಂತಂದರೆ ನಮಗೆ ವಾರ್ಷಿಕ ಇಳುವರಿ ಕಡಿಮೆ ಬರುತ್ತೆ. ಸೊ ಯಾಕೆಂದರೆ ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರೋಂಗೆ ಕುರಿ ಒಂದೇ ಮರಿನೇ ಕೊಡುವಂಥದ್ದು ಸ್ವಾಭಾವಿಕವಾಗಿ, ಯಾಕೆಂದರೆ ಅದು ನ್ಯಾಚುರಲ್ ಗಿಫ್ಟ್ ಅದಕ್ಕೆ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ 1 ವರ್ಷಕ್ಕೆ ಇಲ್ಲ 2 ವರ್ಷಕ್ಕೆ ನಾವು ಲೆಕ್ಕ ತೊಗೊಂಡಾಗ 3 ಮರಿ ಕೊಡುತ್ತೆ 2 ವರ್ಷಕ್ಕೆ. 1 ವರ್ಷಕ್ಕೆ 1 ಮರಿ ಕೊಟ್ಟು 1 ಪ್ರೆಗ್ನೆನ್ಸಿ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ನಮಗೆ ಇಳುವರಿ ಕಮ್ಮಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದು ಮಹಾರಾಷ್ಟ್ರದಲ್ಲಿ ಹೊಸ ವೆರೈಟಿ ನಾರಿ ಸುವರ್ಣ ಅಂತೇಳಿ ರಿಲೀಸ್ ಆಗಿತ್ತು. ಸೊ ನಾವೊಂದು 7 ವರ್ಷಗಳ ಹಿಂದೆನೇ ಈ ತಳಿನ ನಮಗೆ ತೊಗೊಂಬಂದು ನಾವು ಇದನ್ನು ಸಾಕಿದ್ರಿ. ಸೊ ಇದರಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂತಂದರೆ 2 ಮರಿ ಕೊಡೋದು, 3 ಮರಿ ಕೊಡೋದು, ಅದರ ಪೌಷ್ಟಿಕತೆ ಹೇಗಿರುತ್ತೆ ಅದ್ರ ಮೇಲೆ ಆ ಮರಿ ಕೊಡೋ ಸಂಖ್ಯೆನ ಜಾಸ್ತಿ ಮಾಡ್ಕೊಳತ್ತೆ ಆ ಕುರಿ. ಸೊ ಹಾಗಾಗಿ ಲಾಭದಾಯಕವಾಗಿರುತ್ತೆ. ಈಗ ನಮ್ಮ ನಾಟಿ ಕುರಿ ಕೇಳಿದಾಗ ಆಗಲೇ ನಾನು ಹೇಳಿದೆ, ನಿಮಗೆ 2 ವರ್ಷಕ್ಕೆ 3 ಮರಿ ಕೊಡುತ್ತೆ ನಮ್ಮ ನಾಟಿ ಕುರಿ. ಅದೇ ನಾರಿ ಸುವರ್ಣ ಕುರಿನ ಸಾಕಿದ್ರೆ 2 ವರ್ಷಕ್ಕೆ 6 ಮರಿ ಕೊಡುತ್ತೆ, ಡಬಲ್ ಆಯಿತು. ಅವಾಗ ನಮಗೆ ರೆವಿನ್ಯೂನು ಡಬಲ್ ಆಯಿತು. ಸೊ ಇದರಲ್ಲಿ ಇವಾಗ ನಾವು ಒಂದು ಎಕ್ಸೆಪ್ಟೇಷನ್ ಒಂದು ಮರಿನ ಒಂದು 5,000ಕ್ಕೆ ಮಾರ್ತೀರಿ ಅಂದ್ಕೊಳ್ಳಿ, ಚಿಕ್ಕ ಮರಿನ. ಸೊ 5 ಮರಿಗೆ 15,000 ಆಯಿತು, 3 ಮರಿಗೆ. ಸೊ ಇದರಲ್ಲಿ 30,000 ಆಯಿತು. ಅವಾಗ ನಮ್ಮ ರೆವಿನ್ಯೂ ಡಬಲ್ ಆಗುತ್ತೆ. ಸೊ ಹಾಗಾಗಿ ಕುರಿ ಸಾಕಾಣಿಕೆಯಲ್ಲಿ ನಾರಿ ಸುವರ್ಣ ತುಂಬ ಚೆನ್ನಾಗಿದೆ, ಗ್ರೋತು ಚೆನ್ನಾಗಿ ಬರುತ್ತೆ, ಮತ್ತು ರೋಗ ನಿರೋಧಕ ಶಕ್ತಿ ಚೆನ್ನಾಗಿದೆ ಇದರಲ್ಲಿ. ಸೊ ಹಾಗಾಗಿ ನಾರಿ ಸುವರ್ಣನ ನಾವು ಸಾಕ್ಕೊಂಡೇ ಬರ್ತಾಯಿದ್ರಿ. ನಮ್ಮಲ್ಲೆಲ್ಲ ಈಗ ಇರೋದು ಒಂದೇ ತಳಿನ ನಾರಿ ಸುವರ್ಣ ಒಂದು ಇಟ್ಕೊಂಡಿದ್ರಿ. ಇದು ಚೆನ್ನಾಗಿದೆ, ನಮಗೆ ಕೃಷಿ ಜೊತೆಗೆ ಪೂರಕವಾಗಿ ಇದ್ರ ಜೊತೆಲಿ ಇದು ಮಾಡ್ಕೊಬೋದು. ಮತ್ತು ಇದೊಂಥರ ನಡೆದಾಡುವ ಬ್ಯಾಂಕ್ ಅಂತಲೇ ಕರೀತಾರೆ ಎಲ್ಲರೂ. ಸೊ ಹಾಗಾಗಿ ಇದು ತುಂಬ ಉತ್ತಮವಾಗಿದೆ. ಈಗ ಕುರಿ ಸಾಕಾಣಿಕೆ ಮಾಡೋದಕ್ಕೆ ನಮಗೆ ಮನೆ ಇದ್ದಂಗೆ ಅದಕ್ಕೂ ಒಂದು ಮನೆ ಬೇಕಾಗಿದೆ, ಅದರ ಅವಶ್ಯಕತೆ ಇದೆ. ಹಾಗಾಗಿ ಈಗೇನಾಗ್ತಿದೆ, ಹೈಟೆಕ್ ಶೆಡ್ಸ್ ಅಂತೇಳಿ ಬಂದಿದೆ. ಸೊ ಇದು ತುಂಬ ಉತ್ತಮವಾದದ್ದೇ, ಆದರೆ ಅದನ್ನು ಸ್ವಲ್ಪ ಕಾಸ್ಟ್ ವೆರಿಫಿಕೇಷನ್ ಮಾಡಿಕೊಂಡು ನಾವು ಮೀಡಿಯಮ್ ಕಾಸ್ಟು ಅಥವಾ ಲೋ ಕಾಸ್ಟಲ್ಲಿ ಅದನ್ನು ನಾವು ಮಾಡೋದು ತುಂಬ ಉತ್ತಮ. ಯಾಕೆಂದರೆ ಅದನ್ನು ಅದಕ್ಕೆ ಮೂಲ ಬಂಡವಾಳ ಹಾಕ್ತೀರಿ, ಆ ಬಂಡವಾಳ ನಾವು ಕುರಿ ಮೇಲೆ ಹಾಕ್ಕೊಂಡಾಗ ಅದು ನಮ್ಗೆ ಉತ್ಪತ್ತಿ ಮಾಡಿಕೊಡುತ್ತೆ, ಬಟ್ ಶೆಡ್ ಉತ್ಪತ್ತಿ ಮಾಡಿಕೊಡಲ್ಲ. ಸೊ ಅದರಲ್ಲಿ ಏನಾಗುತ್ತೆ, ಹೈಟೆಕ್ ಇದರಲ್ಲಿ ರೋಗ ನಿರೋಧಕ ಬ್ಯಾಕ್ಟೀರಿಯಾಗಳು ಅಥವಾ ಕೀಟಗಳು ಬೆಳೆಯೋದಕ್ಕೆ ಆಸ್ಪದ ಇರಲ್ಲ. ಅದೇ ನೀವು ಹಳೆ ಕಾಲದಲ್ಲಿ ತೊಗೊಂಡ್ರೆ ಸೊ ಆವಾಗ ಒಂದು ದೊಡ್ಡಿ ಮಾಡಿಬಿಡೋರು, ದೊಡ್ಡಿಯಲ್ಲೆಲ್ಲ ಗುಡ್ಡೆ ಹೊಡಿಯೋರು. ಸೊ ಗುಡ್ಡೆ ಹೊಡೆದಾಗ ಏನಾಗುತ್ತೆ, ಅಲ್ಲೇ ಗಂಜಲ ಹಾಕೋದು, ಅಲ್ಲೇ ಸಗಣಿ ಹಾಕೋದು. ಸೊ ಅಲ್ಲಿ ಏನಾಗುತ್ತೆ, ರೋಗ ರುಜಿನಗಳು ಸ್ಪ್ರೆಡ್ ಆಗುತ್ತೆ. ಸೊ ಆ ಸ್ಪ್ರೆಡ್ ಆದಾಗ ಕುರಿ ನಮಗೆ ಸಾಯೋ ಸಂಖ್ಯೆ ಜಾಸ್ತಿ ಆಗ್ತಾಯಿತ್ತು. ಸೊ ಬಟ್ ಈ ಹೈಟೆಕ್ ಶೆಡ್ ಬಂದ ಮೇಲೆ ಕುರಿ ಸಾಯೋ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಇಲ್ಲಿ ನಮ್ಗೇನಿದ್ರೇನು ಮೊದಲು ನಾವು ಇನ್ಫ್ರಾಸ್ಟ್ರಕ್ಚರ್ದ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಟ್ಕೊಂಡು ಲೋ ಕಾಸ್ಟು ಮೀಡಿಯಮ್ ಕಾಸ್ಟು ಇದನ್ನು ನಾವು ಪ್ರಾವಿಷನ್ ಮಾಡಿಕೊಂಡ್ರೆ ನಮಗೆ ಹೈಲಿ ಜಾಸ್ತಿ ಹಾಕಿ ಅದರಲ್ಲಿ ರೆವಿನ್ಯೂ ವೇಸ್ಟ್ ಮಾಡ್ಕೊಳೋ ಬದಲು ಮೀಡಿಯಮ್ ಹಾಕಿದಾಗ ಅದರಲ್ಲಿ ಏನು ಇರುತ್ತೆ ಉಳಿಕೆ, ಆ ಅಮೌಂಟ್ನ ನಾವು ಉತ್ಪತ್ತಿಗೆ ಹಾಕೊಬೋದು. ಯಾಕೆಂದರೆ ಕುರಿಗೆ ಹಾಕಿದ್ರೆ ಅದು ಉತ್ಪತ್ತಿ ಆಗ್ತಿರುತ್ತೆ, ಡಬಲ್ ಆಗುತ್ತೆ, ತ್ರಿಬಲ್ ಆಗ್ತಿರುತ್ತೆ. ಸೊ ಹಾಗಾಗಿ ಶೆಡ್ಡನ್ನು ಮಾಡಬೇಕು. ಮತ್ತು ಹೈಟೆಕ್ಕು ಆದಷ್ಟು ಕೆಲವ್ರು ಏನು ಮಾಡ್ತಾರೆ ಅಂದರೆ, ಯಾವ್ದಾದ್ರು ಎಕ್ಸಿಸ್ಟೆಡ್ ಕೋಳಿ ಫಾರಮು ಆ ಥರದ್ದಿದ್ದಾಗ ಅದನ್ನು ನಾವು ಮಾಡ್ಕೊಬೋದು. ಸೊ ಇಲ್ಲ ಅಂತಂದರೆ ಸಪ್ರೇಟಾಗಿ ಮಾಡಬೇಕು ಅಂದವ್ರನ್ನ ಒಂದು ಕನಿಷ್ಠ ಪಕ್ಷ ಭೂಮಿನಿಂದ 6 ಅಡಿ ಎತ್ತರಕ್ಕೆ ಸೊ ನಾವೊಂದು ಆಟ ಥರ ಏನು ಫೈಬರ್ ಬಂದಿದೆ, ಪ್ಲಾಸ್ಟಿಕ್ ಫೈಬರು, ಆ ಸಿಸ್ಟಮಲ್ಲಿ ಮಾಡಿಸ್ಕೊಂಡು ಅದ್ರ ಮೇಲೆ ಮತ್ತೊಂದು 8 ಅಡಿ ಮೇಲೆ ಶೆಡ್ ಇದ್ದಾಗ ನಮಗೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಗಾಳಿ ವಾತಾವರಣ ಇರುತ್ತೆ. ಇಲ್ಲಿ ಹಾಕಿದ್ದು ಹಿಕ್ಕೆ ಮತ್ತು ಗಂಜಲ ಎಲ್ಲ ಕೆಳಗಡೆಗೆ ಬಿದ್ದೋಗುತ್ತೆ.
ಆ ಗೊಬ್ಬರನ ನಾವು 3 ತಿಂಗಳಿಗೆ 4 ತಿಂಗಳಿಗೆ ಒಂದ್ಸಲ ಎತ್ಕೊಬೋದು. ಸೊ ಅಲ್ಲಿ 2 ಅಡ್ವಾಂಟೇಜ್ ಒಂದಿರುತ್ತೆ. ಒಂದು ಕೆಳಗಡೆ ಶೆಡ್ಡಲ್ಲಿ ಗಾಳಿ ವಾತಾವರಣ ಚೆನ್ನಾಗಿರುತ್ತೆ, ಮತ್ತೆ ಆ ಹಿಕ್ಕೆ ಏನ್ ಬಿದ್ದಿದೆ ಆ ಕುರಿ ಹಾಕಿದ್ದು ಗಂಜಲ ಅಲ್ಲೇ ಬೀಳುತ್ತೆ. ಸೊ ಆ ಗಂಜಲದಲ್ಲಿ ಯೂರಿಯಾ ಅಂಶ ಜಾಸ್ತಿ ಇದೆ. ಸೊ ಹಾಗಾಗಿ ನಮಗೆ ನೈಟ್ರೋಜನ್ ಅಂಶ ನಮ್ಮ ಬೆಳೆಗಳಿಗೆ ಸಿಗತ್ತೆ. ಹಾಗಾಗಿ ಅದು ಉತ್ತಮವಾದದ್ದು. ಸೊ ಅದಕ್ಕೆ ಈ ಥರ ಅಟ್ಟ ಮೆಥಡಲ್ಲಿ ಏನು ಫೈಬರ್ ಲೇಟೆಸ್ಟ್ ಟೆಕ್ನಾಲಜಿ ಇದೆ ಆ ಥರ ಮಾಡಿಸ್ಕೊಳೋದು 100% ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸೊ ಮತ್ತೆ ಇದರಿಂದ ಕುರಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ಕುರಿ ಬೇಗ ಮಾಸಲ್ಲ. ಸೊ ಅದನ್ನ ನೀವು 1 ತಿಂಗಳಿಗೋ 2 ತಿಂಗಳಿಗೋ ಒಂದ್ಸಲ ತೊಳಿಬೋದು. ಮತ್ತೆ ರೋಗ ಬಂದಾಗೂ ಅಷ್ಟೇ, ರೋಗ ದಿಢೀರ್ ಅಂತೇಳಿ ಕುರಿಗೆ ಹತ್ತಲ್ಲ. ಯಾಕೆಂದ್ರೆ ಇಲ್ಲಿ ಒಂದ್ಸಲ ಶೆಡ್ ಆರ್ಬಿಟ್ರೆ, ಅಂದ್ರೆ ಕುರಿ ಹೊಡ್ಕೊಂಡು ನಾವು ಆಚೆಗೆ ಹೋದ್ಮೇಲೆ ಆರಿದ ತಕ್ಷಣ ಏನಾಗುತ್ತೆ, ಡ್ರೈ ಆಗ್ಬಿಡತ್ತೆ ಅಲ್ಲಿ. ಯಾವಾಗ ಡ್ರೈ ಆಗಿರುತ್ತೆ ಯಾವುದೇ ಬ್ಯಾಕ್ಟೀರಿಯಾ ಆಗಲಿ ಫಂಗಸ್ ಆಗಲಿ ಅಲ್ಲಿ ಡೆವಲಪ್ಮೆಂಟ್ ಆಗೋದಕ್ಕೆ ಅವಕಾಶ ಇರಲ್ಲ. ಸೊ ಹಾಗಾಗಿ ಹೈಟೆಕ್ ಟೆಕ್ನಾಲಜಿನ ನಾವು ಉಪಯೋಗಿಸ್ಕೊಬೇಕು ಅಂತ ನನ್ನ ಒಂದು ಪ್ರತಿಪಾದನೆ ಅದು. ಸೊ ಹಾಗಾಗಿ ಮತ್ತೆ ಇದರಲ್ಲಿ ಶೆಡ್ ಮಾಡುವಾಗ ಮೋಸ್ಟ್ ಆಫ್ ಅಂದ್ರೆ ನಾವು ಒಂದು 5-6 ಪಾರ್ಟೇಷನ್ಸ್ ಮಾಡ್ಕೊಬೇಕಾಗತ್ತೆ. ಒಂದು ಮಾಸ್ ಆಗಿರುವಂಥದ್ದಕ್ಕೆ ಒಂದು ಪಾರ್ಟೇಷನ್ ಮಾಡ್ಕೊಬೇಕು. ಮತ್ತೆ ಟಗರ್ಗೆ ಒಂದು ಪಾರ್ಟೇಷನ್. ನೋಡ್ರಿ ಇಲ್ಲಿ ನಾವು ಮಾಡಿದ್ರಿ, ಇದು ಮಾಸ್. ಇದು ಎಲ್ಲಾ ಕುರಿಗಳು ಈ ತರ ಹಿಂಡೆ ಈ ತರ ಇರುತ್ತೆ. ಈ ತರ ಇದ್ದಾಗ ಏನಾಗತ್ತೆ ಅಂದ್ರೆ ಈ ಪ್ರೆಗ್ನೆನ್ಸಿ ಇಲ್ದಿರೋಂಥದ್ದು, ನಾರ್ಮಲ್ ಆಗಿರೋದು, ಪರ್ಮೆ ಅಂತ ನಾವೇನು ಹೇಳ್ತೀವಿ ಅಂತ ಕುರಿಗಳೆಲ್ಲ ಒಂದ್ ಸೈಡ್ ಅಲ್ಲಿ ಇರುತ್ತೆ. ಸೊ ಈ ರೀತಿ ಇರಬೇಕು. ಅವಾಗ ಅವು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಕೆಲವು ಮಲ್ಕೊಂಡಿರುತ್ತೆ, ಕೆಲವು ನಿಂತ್ಕೊಂಡು ಅದ್ರ ಪಾಡ್ಗೆ ಅಡ್ಡಾಡ್ತಾ ಇರುತ್ತೆ. ಮತ್ತೆ ಅವುಗಳಿಗೆ ನೀರಿನ ವ್ಯವಸ್ಥೆ ಅಲ್ಲೇ ಮಾಡಬೇಕು. ಈಗ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಮೆಟಲ್ದು ಹಾಕ್ತಾರೆ. ಮೆಟಲ್ದು ಹಾಕ್ಬಾರ್ದು. ಆಕ್ಚುಲಿ ನಾವು ಪ್ಲಾಸ್ಟಿಕ್ದು ಅಥವಾ ಫೈಬರ್ದೇ ಹಾಕ್ಬೇಕು. ಆ ಫೈಬರ್ದು ಹಾಕಿದಾಗ ಅಲ್ಲಿ ಕಂಟಾಮಿನೇಷನ್ಸ್ ಇರಲ್ಲ, ಮತ್ತೆ ಕಿಲುಬಿನ ಅಂಶ ಇರಲ್ಲ. ಸೊ ಅದು ಇಂಪಾರ್ಟೆಂಟು. ಅವಕ್ಕೂ ಸಪ್ರೇಟಾಗಿ ಟ್ಯಾಪ್ ಇಟ್ಕೊಂಡ್ರೆ ಅದ್ರ ಪಾಡ್ಗೆ ಅದು ನೀರು ಬರುತ್ತೆ. ಈಗ ನೋಡ್ರಿ, ನಾವಲ್ಲಿ ಇಟ್ಟಿದ್ರೆ ಇಲ್ಲಿ ವಾಲು ತಿರ್ಸ್ಕೊಂಡಿದ ತಕ್ಷಣ ಅದರಲ್ಲಿ ನೀರು ಹೋಗುತ್ತೆ. ಸೊ ಅದು ತುಂಬ್ಕೊಂಡದ್ಮೇಲೆ ಆ ಕುರಿ ತಿನ್ಕೊಳತ್ತೆ, ಕುಡ್ಕೊಳತ್ತೆ. ಈಗ ಸಪ್ರೇಟಾಗಿ ಲೇಟೆಸ್ಟ್ ಆಗಿ ಬೇರೆ ಬಂದಿದೆ. ಈಗ ಅದು ಸೆಲ್ಫ್ ಆಟೋ ಆಫ್. ಸೊ ಅದ್ರ ಪಾಡ್ಗೆ ಅದು ತುಂಬೋದ್ರೆ ಆಫ್ ಆಗೋವಂಥವು ಕೆಲವು ಬಂದಿದ್ದಾವೆ. ಅವೆಲ್ಲ ಲೇಟೆಸ್ಟ್ ಆಗಿ ಬಂದಿರೋದೆಲ್ಲ 1 ವರ್ಷದಿಂದ. ಬಟ್ ಇದು ನಾವು ಮೊದಲು ಮಾಡ್ಕೊಂಡಿರೋದ್ರಿಂದ ನಾವು ಅದೇ ಸಿಸ್ಟಮಲ್ಲೇ ವಾಲ್ವ್ ಆಪ್ರೇಟಿಂಗ್ ಅಲ್ಲೇ ಇಟ್ಕೊಂಡಿದ್ವಿ. ಈಗ ನೋಡ್ರಿ, ಕುರಿ ಎಲ್ಲ ಹಿಂಗಿರುತ್ತೆ. ಈ ತರ ಇದಕ್ಕೂ ಮಧ್ಯ ಒಂದು ಪಾರ್ಟೇಷನ್ ಮಾಡ್ಕೊಬೇಕು. ಈ ಪಾರ್ಟೇಷನ್ ಮಾಡ್ಕೊಳೋದು ಕುರಿ ದೊಡ್ಡಿಗೆ ಯಾಕೆ ಇಂಪಾರ್ಟೆಂಟು ಅಂದ್ರೆ, ಇಲ್ಲಿ ನಾವು ವ್ಯಾಕ್ಸಿನೇಷನ್ ಮಾಡೋವಾಗ ಅಥವಾ ನಾವು ಏನೋ ಜನ್ಗೆ ಔಷಧಿ ಹಾಕೋವಾಗ ಎಲ್ಲ ಕುರಿ ಒಂದಿಂದ ಓಡ್ತಾ ಇರುತ್ತೆ. ಸೊ ಹಾಗಾಗಿ 2 ಪಾರ್ಟೇಷನ್ ಮಾಡ್ಬಿಟ್ಟು ಒಂದೊಂದಕ್ಕೆ ವ್ಯಾಕ್ಸಿನ್ ಮಾಡಿ 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 ಇನ್ನೊಂದು ದೊಡ್ಡಿಯಲ್ಲಿ ಬಿಡ್ಬೋದು. ಆ ತರ ಕುರಿಗೆ ಅದೊಂದು ಅನುಕೂಲ ಇರುತ್ತೆ. ಮತ್ತೆ ಈ ಕಡೆ ನೋಡ್ರಿ, ಈ ಟಗರ್ಗಳಿಗೆ ಸಪ್ರೇಟ್ ಇರಬೇಕು. ಇದರ ಮುಖ್ಯ ಉದ್ದೇಶ ಏನಂದ್ರೆ, ಟಗರು ಕೋಪ ಜಾಸ್ತಿ. ಅವು ಒಂದಕ್ಕೊಂದು ಡಿಚ್ಚಿ ಹೊಡ್ಕೊಳತ್ತೆ. ಆ ಡಿಚ್ಚಿ ಹೊಡೆದಾಗೇನ ನಾವು ಸಿಕ್ಕೋಕೊಂಡ್ರೆ ನಮ್ಮನ್ನು ಬಿಡಲ್ಲ. ಅದು ಅಷ್ಟು ಕರಾಳವಾಗಿ ಡಿಚ್ಚಿ ಹೊಡೆಯುತ್ತದು. ಹಾಗಾಗಿ ನಾವೇನು ಮಾಡಬೇಕು ಅಂದರೆ, ಆ ಡಿಚ್ಚಿ ಹೊಡಿಬಾರ್ದು ಅಂದರೆ ನಾವು ಸಪ್ರೇಟಾಗಿ ಮಾಡ್ಕೊಬೇಕು. ಸೊ ಈ ಡಿಚ್ಚಿ ಹೊಡೆಯೋಂಥ ಟೈಮಲ್ಲಿ ಬೇರೆ ಕುರಿಗಳಿಗೂ ಸಹ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಒಂದೊಂದಕ್ಕೂ ನಾವು ಸಪ್ರೇಟ್, ಈಗ ನಮ್ಮಲ್ಲಿ 5 ಟಗರ್ ಇದೆ, 5 ಟಗರ್ಗೂ ಒಂದೊಂದು ಬೋನ್ ಸಪ್ರೇಟ್ ಮಾಡಿದೆ. ಸೊ ನಾವೇನು ಮಾಡ್ತೀರಿ ಅಂದರೆ, 2 ದಿನಕ್ಕೂ ಒಂದೊಂದು ಟಗರ್ನ ಬಿಟ್ಕೊಂಡು ಹೋಗ್ತೀರಿ. ಸೊ ಈ ಉದ್ದೇಶ, ಸೊ ನಮಗೆ ಅದರ ಒಂದು ಸ್ಪರ್ಮ್ಸ್ ಏನಿರುತ್ತೆ ಹೆಲ್ತಿ ಆಗಿರುತ್ತೆ. ನಾವು 2 ದಿನಕ್ಕೋ ಅಥವಾ ಗ್ಯಾಪ್ ಕೊಟ್ಟು ಒಂದು 2-3 ದಿನ ಗ್ಯಾಪ್ ಕೊಟ್ಟು ಒಂದನ್ನು ಬಿಟ್ಕೊಂಡು ಹೋಗೋದ್ರಿಂದ, ಪ್ಲಸ್ ಎರಡನೇದು ಅದು ಆರೋಗ್ಯನೂ ಸುಧಾರಿಸ್ಕೊಳುತ್ತೆ. ನಾವು ಕಂಟಿನ್ಯೂಸ್ ಆಗಿ ಒಂದನ್ನೇ ನಾವು ಕುರಿಗಳಿಗೆ ಬಿಡ್ತಾ ಇದ್ರೆ ಅದರ ಸ್ಪರ್ಮ್ಸ್ ಕೌಂಟು ಕಡಿಮೆ ಆಗುತ್ತೆ. ಎರಡನೇದು ಕುರಿನೂ ಸ್ವಲ್ಪ ಟಗರೂ ವೀಕ್ ಆಗುತ್ತೆ. ಹಾಗಾಗಿ ನಾವು 2-3 ಒಂದು 100 ಕುರಿ ಇದೆ ಅಂದರೆ ಒಂದು 3 ಟಗರ್ ಇಟ್ಕೊಳೋದು ಅತಿ ಉತ್ತಮ. ಸೊ ಈ ರೀತಿ ನಾವು ಸಪ್ರೇಟ್ ಮಾಡ್ಕೊಂಡಿದ್ರಿ. ಸೊ ಮತ್ತೆ ಇದಕ್ಕೆ ಸಪ್ರೇಟ್ ಫೀಡಿಂಗು, ಸಪ್ರೇಟ್ ವಾಟ್ರಿಂಗು ಎಲ್ಲ ಸಪ್ರೇಟ್ ಮಾಡ್ತೀರಿ. ಸೊ ಮತ್ತೆ ಕೆಲವು ಬೋನ್ಸಲ್ಲಿ ಒಂದು ಅನುಕೂಲ ಏನಾಗುತ್ತೆ ಅಂದರೆ, ಇದು ನೋಡ್ರಿ, ಟಗರುಗಳು ತುಂಬ ಚೆನ್ನಾಗಿದ್ದಾವೆ. ಇದು ಮ್ಯಾಕ್ಸಿಮಮ್ ನಾರಿ ಸುವರ್ಣದಲ್ಲಿ 70 kg ತೂಕ ಬರುತ್ತೆ. ಇನ್ನು ಕೈ ತಿಂಡಿ ಕೊಟ್ಟು ಮೇಯಿಸ್ಕೊಳೋರು 80-85 kg ತೊಗೊತಾರೆ. ಬಟ್ ಹಿಂಡಲ್ಲಿದ್ದಾಗ ಮತ್ತೆ ಇದು ಪರ್ಟಿಕ್ಯುಲರ್ ಆಗಿ ನಾವು ಬ್ರೀಡಿಂಗ್ ಪರ್ಪಸ್ ಆಗಿ ಉಪಯೋಗಿಸುವಾಗ ಕಾಮನ್ ಆಗಿ ಒಂದು 60-70 kg ಬರುತ್ತೆ. ಯಾಕೆಂದ್ರೆ ಅದರ ಸ್ಪರ್ಮ್ಸು ಇದು ಮಾಡ್ತಾ ಇದ್ದಾಗ, ಅದು ಬ್ರೀಡ್ ಆಗ್ತಾ ಇದ್ದಾಗ, ಸೊ ಆಟೋಮೆಟಿಕ್ಕಾಗಿ ಸ್ವಲ್ಪ ವೆಯ್ಟ್ ಒಂದು 5 kg 10 kg ಕಡಿಮೆ ಇರುತ್ತೆ ಟಗರು. ಅದಕ್ಕೆ ಕೆಲವ್ರು ಕೈ ತಿಂಡಿ ಕೊಟ್ಕೊಂಡು ಮನೆಗಳ ಹತ್ರನೇ ಸಾಕೊಂತಾರೆ. ಅಂಥದ್ದು ತುಂಬ ದಷ್ಟಪುಷ್ಟವಾಗಿ ಬರುತ್ತೆ ಇದೆಲ್ಲ ಟಗರು. ಸೊ ಅದು ಮತ್ತೆ ಇನ್ನು ಕೆಲವು ಪಾರ್ಟೇಷನ್ಸ್ ಮಾಡಿರ್ತೀರಿ. ಇದು ಉದ್ದೇಶ ಏನಂತಂದ್ರೆ, ಮರಿ ಹಾಕಿದ್ದ ಕುರಿನ ಸಪ್ರೇಟ್ ಮಾಡಬೇಕು. ಕಾರಣ ಇಷ್ಟೇ, ಕೆಲವೊಂದು ಟೈಮಲ್ಲಿ ಒಂದೇ ಸಲ 5-6 ಕುರಿ ಮರಿ ಹಾಕ್ಬಿಡುತ್ತೆ. ಸೊ ಈ ಕುರಿ ಏನಾಗುತ್ತೆ, ಇನ್ನೊಂದು ಕುರಿ ಮರಿನ ಇದು ಕುಡಿಸ್ಕೊಳಲ್ಲ. ಸೊ ಆವಾಗ ಇದು ಆ ಮರಿ ಕುಡಿಯೋಕೆ ಬಂದಾಗ ಡಿಚ್ಚಿ ಹೊಡಿತಿರುತ್ತೆ ತಲೆಯಲ್ಲಿ. ಪಾಪ ಅದಕ್ಕೆ ಸ್ಟ್ರೆಸ್ ಆಗುತ್ತೆ. ಹಾಗಾಗಿ ನಾವು
ಒಂದು ವಾರಗಳ ಕಾಲ ಇದನ್ನ ಸಪ್ರೇಟಾಗಿ ಒಂದು ಕಡೆಗೆ ಹಾಕ್ಬಿಟ್ರೆ ಆ ಮರಿನೂ ಹಾಲು ಕುಡ್ಕೊಂಡು ಹೆಲ್ತಿಯಾಗಿರುತ್ತೆ. ಕುರಿನೂ ಅವಾಗ ತಾನೇ ಮಗು ಹಾಕಿರೋದ್ರಿಂದ ಅದು ಸ್ವಲ್ಪ ವೀಕ್ ಆಗಿರುತ್ತೆ. ನಾವು ಗುಂಪಲ್ಲಿ ಹೊಡ್ಕೊಂಡು ಹೋಗ್ಬಾರ್ದು. ಇದಕ್ಕೆ ಸಪ್ರೇಟಾಗಿ ಇಲ್ಲೇ ಊಟ ಕೊಡೋದ್ರಿಂದ ಇದನ್ನು ಆರೋಗ್ಯ ಸುಧಾರಿಸುತ್ತೆ. ಆ ಉದ್ದೇಶಕ್ಕೋಸ್ಕರ ನಾವು ಪಾರ್ಟೇಷನ್ ಮಾಡಿಕೊಂಡು ಇಲ್ಲಿ ಕುರಿ ಮರಿನ ಅದನ್ನು ಸಪ್ರೇಟ್ ಮಾಡ್ತೀವಿ. ಸೊ ಇದು ಅತಿ ಮುಖ್ಯವಾದದ್ದು ಇದು. ಯಾಕೆಂತಂದರೆ ಕುರಿ ಆರೋಗ್ಯ ಎಷ್ಟಿರುತ್ತೋ ಮರಿ ಆರೋಗ್ಯ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಮತ್ತು ಹಾಲೂ ಮರಿಗೆ ಚೆನ್ನಾಗಿ ಕುಡಿಸ್ಕೊಂಡು ಒಂದು ವಾರ ಕುಡಿಸ್ಕೊಂಡ್ರೆ ಸಾಕು. ಮತ್ತು ಅದಕ್ಕೆ 2 ಟೈಮ್ 3 ಟೈಮ್ 4 ಟೈಮ್ ಏನು ಅದಕ್ಕೆ ಬೇಕಾಗತ್ತೋ ಅಷ್ಟು ಮಾತ್ರ ಅದ್ರ ಅಮ್ಮ ಹತ್ರ ಅದು ಕುಡ್ಕೊಳುತ್ತೆ. ಸಪೋಸ್ ಕೆಲವು ಟೈಮಲ್ಲಿ ಕೆಲವು ಕುರಿಗಳಿಗೆ ಹಾಲಾಗಲ್ಲ, ಅಂಥ ಟೈಮಲ್ಲಿ ನಾವು ಬೇರೆ ಯಾವುದೇ ಯಥೇಚ್ಛವಾಗಿರೋ ಹಾಲಲ್ಲಿ ಕುಡಿಸ್ಬೋದು ಬೇರೆ ಕುರಿಯಲ್ಲೂ. ಸೊ ಅದು ನಾವು ಕೈಯಲ್ಲಿ ಇಟ್ಕೊಂಡೇ ಕುಡಿಸ್ಬೇಕಾಗತ್ತೆ. ಈಗ ಕುರಿಗಳಿಗೆ ಈಗ ಕುರಿದ್ದೆಲ್ಲ ಶೆಡ್ದೆಲ್ಲ ಹೇಳ್ದೆ, ಈಗ ಕುರಿ ಮೇವು ಅತಿ ಮುಖ್ಯವಾದದ್ದು. ಸೊ ಈ ಮೇವು ವಿಚಾರಕ್ಕೆ ಬಂದಾಗ ಹಿರಿಯರು ಮೊದಲ ಕಾಲದಲ್ಲೆಲ್ಲ ಬರೀ ಗ್ರೇಜಿಂಗ್ ಅಂತ, ಅಂದರೆ ಹೊರಗಡೆ ಎಲ್ಲ ಮೇಯಿಸ್ಕೊಂಡು ಕಾಡಲ್ಲಿ ಮತ್ತು ಅಲ್ಲಿ ಇಲ್ಲಿ ಕೆರೆ ಕಡೆ ಅದೆಲ್ಲ ಮೇಯಿಸ್ಕೊಂಡು ದೊಡ್ಡಿಯಲ್ಲಿ ಹೊಡಿತಿದ್ರು. ಬಟ್ ಈಗ ಹೈಟೆಕ್ ಬಂದಮೇಲೆ ಇಲ್ಲಿ ಅದನ್ನೇ 2 ಸಿಸ್ಟಮಲ್ಲಿ ಮಾಡ್ತಾರೆ. ಒಂದು ಸ್ಟಾಲ್ ಫೀಡಿಂಗ್ ಅಂತ ಕೊಡ್ತಾರೆ, ಎರಡನೇದು ಗ್ರೇಜಿಂಗ್ ಅಂತ ಕೊಡ್ತಾರೆ. ಈ ಸ್ಟಾಲ್ ಫೀಡಿಂಗ್ ಅನ್ನೋದು ನಾವೆಲ್ಲ ಮೆಟೀರಿಯಲ್ನು ಹೊರಗಡೆನಿಂದನೇ ಸೋರ್ಸ್ ಮಾಡಬೇಕು. ಸೊ ಯಾಕೆಂದರೆ ಆ ಮೇವನ್ನು ಕಟ್ ಮಾಡ್ಕೊಂಬರ್ಬೇಕು, ಮತ್ತು ಅಲ್ಲಿ ಮೇವನ್ನ ಬೆಳಿಬೇಕು, ಅದ್ರ ಜೊತೆಗೆ ಹಿಂಡಿ ಕೊಡಬೇಕು, ಜೋಳ ಕೊಡಬೇಕು, ಸೊ ಮತ್ತು ತೌಡು ಕೊಡಬೇಕು, ಹುರುಳಿ ಒಟ್ಟು ಪುಡಿ ಮಾಡಿ ಕೊಡಬೇಕು. ಇವು ಕಾಮನ್ವಾಗಿ ಗ್ರೇಜಿಂಗ್ಗೆ ಮತ್ತು ನಾವು ಸ್ಟಾಲ್ ಫೀಡಿಂಗ್ ಎರಡಕ್ಕೂ ಈ ಸಬ್ ಮೇವ್ಸ್ ಅಂತ ಏನು ಇದು ಫೀಡ್ ಇದೆ ಆ ಫೀಡ್ನ ಎರಡಕ್ಕೂ ಕೊಡ್ಬೋದು. ಆದರೆ ಈ ಹಸಿರು CO3 ಮತ್ತು ಮರದ ಆಧಾರಿತವಾದ ಹೆಬ್ಬೇವಾಗಿರಲಿ, ಅಗಸೆ ಆಗಿರಲಿ, ಸುಬಾಬುಲ್ ಆಗಿರಲಿ, ಇದನ್ನು ನಾವು ಹೊರಗಡೆಯಿಂದ ತರಬೇಕಾಗುತ್ತೆ ಗ್ರೇಜಿಂಗಲ್ಲಿ. ಯಾಕಂದರೆ ಅದಕ್ಕಿಲ್ಲ ಅಂದರೆ ಅದಕ್ಕೆ ಊಟ ಇರಲ್ಲ, ನಾವು ಹೊರಗಡೆಯಿಂದನೇ ತಂದು ಕೊಡಬೇಕು. ಮತ್ತು ಈ ಥರ ಸ್ಟಾಲ್ ಫೀಡಿಂಗೇ ಮಾಡ್ತೀರಿ, ನಮಗೆಲ್ಲೋ ಆಜು ಬಾಜು ಮೇಯಿಸೋದಕ್ಕೆ ಗ್ರೇಜಿಂಗ್ಗೆ ಜಾಗ ಇಲ್ಲ ಅನ್ನೋರು, ಸೊ ನೀವು ಹಸಿಮೇವು ಎಷ್ಟು ಕೊಡ್ತೀರೋ ಅದರಲ್ಲಿ ಒಂದು ಭಾಗ ಅಂಶ ಆದರೂ ಒಣಮೇವು ಕೊಡಲೇಬೇಕು. ಒಣಮೇವು ಅಂದರೆ ನಮ್ಮ ರಾಗಿ ಹುಲ್ಲು, ಹುರುಳಿ ಒಟ್ಟು, ಅವರೇ ಒಟ್ಟು, ಇಂಥದನ್ನೆಲ್ಲ ನಾವು ಸ್ಟೋರ್ ಮಾಡ್ಕೊಬೇಕು. ಅದು ಯಾಕೆಂದರೆ ಅದೊಂದು ಸೀಸನಲ್ಲು, ಆ ಒಂದು ಪರ್ಟಿಕ್ಯುಲರ್ ಸೀಸನಲ್ಲೇ ಸಿಗುತ್ತೆ. ಅದನ್ನು ನಾವೆಲ್ಲ ಕ್ರೋಢೀಕರಿಸ್ಕೊಬೇಕು. ಅವಾಗ ಸ್ಟಾಕ್ ಮಾಡಿಕೊಂಡು ಅದನ್ನ ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಉಪಯೋಗಿಸ್ಕೊಳಕ್ಕೆ ತುಂಬ ಉತ್ತಮವಾಗಿರುತ್ತೆ. ಅದ್ರ ಜೊತೆಗೆ ಬೆಳಗ್ಗೆ ಅಥವಾ ಸಂಜೆ, ಕೆಲವರು ಬೆಳಗ್ಗೆ ಕೊಡ್ತಾರೆ, ಕೆಲವರು ಸಂಜೆ ಕೊಡ್ತಾರೆ. ನೀವು ಕೈಮೇವು ಅಂತಂದರೆ ಜೋಳ ಮತ್ತು ರಾಗಿಯನ್ನು ಪುಡಿ ಮಾಡಿಬಿಟ್ಟು, ವೇಸ್ಟ್ ರಾಗಿ ಇರುತ್ತೆ ನಮ್ಮಲ್ಲಿ, ಅದನ್ನು ಒಪ್ಪು ಮಾಡಿಸ್ಬಿಟ್ಟು ಕೊಡ್ಬೋದು. ಸೊ ಹುರುಳಿ ಒಪ್ಪು ಮಾಡಿಸಿ ಕೊಡಬೇಕು, ಮತ್ತು ತೌಡು ಮತ್ತು ಈ ಬೂಸ ಬರುತ್ತೆ. ಸೊ ಇಷ್ಟನ್ನು ನಾವು ಮಿನರಲ್ ಮಿಕ್ಸ್ಚರ್ಸ್ ಸ್ವಲ್ಪ ಬರುತ್ತೆ, ಅವನು ಮಿಕ್ಸ್ ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡು ನಾವು ಅದನ್ನು ಉಪಯೋಗಿಸ್ಕೊಬೋದು. ಅದು 3ನೇ ಭಾಗ, ಅದರಲ್ಲಿ ಸೈಲೇಜ್ ಅಂತ ಬರುತ್ತೆ. ಈ ಸೈಲೇಜ್ ಅಂತ ಬರೋದು ಉದ್ದೇಶ ಏನು ಅಂತಂದರೆ, ನಾವು ಮುಸ್ಕಿನ ಜೋಳ ಬೆಳಿತೀರಿ, ಅದು ಪರ್ಟಿಕ್ಯುಲರ್ ಆಗಿ ಕರೆಕ್ಟಾಗಿ ಒಂದು 65 ದಿನ 70 ದಿನ ಇರುತ್ತೆ. ಆಮೇಲೆ ಒಣಗ್ಲಿಕ್ಕೆ ಶುರು ಆಗುತ್ತೆ. ಸೊ ಒಣಗ್ಲಿಕ್ಕೆ ಆದಮೇಲೆ ನಾವು ತೊಗೊಂಬಂದು ಹಾಕಿದ್ರೆ ಬುಷ್ ಹಿಡಿದ್ಬಿಡುತ್ತೆ ಅಲ್ಲಿ ಹೊರಗಡೆಗೆ, ಪ್ರಕೃತಿ ಒಂದು ವಾತಾವರಣಕ್ಕೆ ಹೊಂದಾಣಿಕೆಗೆ. ಅದಕ್ಕೇನು ಮಾಡ್ತಾರೆ, ಇದನ್ನು ರಸಮೇವು ಅಂತೇಳಿ ಉತ್ಪತ್ತಿ ಮಾಡೋದು. ಆ ಒಂದು ನೀರಿನಂಶ ಅದರಲ್ಲಿ 70 ಭಾಗ ಇದ್ದು 30 ಭಾಗ ಡ್ರೈ ಆಗೋವಂಥ ಟೈಮಲ್ಲಿ ಆ ಮೇವನ್ನು ಕಟ್ ಮಾಡಿಬಿಡ್ತಾರೆ. ಕಟ್ ಮಾಡಿಬಿಟ್ಟು ಒಂದು ದಿನ ಮತ್ತೆ ಡ್ರೈ ಮಾಡಿಬಿಟ್ಟು ಅದನ್ನು ಮಿಷನ್ ಕೊಡ್ತಾರೆ, ಚಾಪ್ ಕಟ್ರಿಗೆ ಕೊಡ್ತಾರೆ. ಅದೆಲ್ಲ 1 ಇಂಚು ಅರ್ಧ ಇಂಚು ಪೀಸ್ ಆಗುತ್ತೆ. ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಕೊಡ್ಬೋದು ನಾವು. ಕೊಡಲಿಲ್ಲ ಅಂತಂದ್ರೂ ಏರ್ ಟೈಟ್ ಮಾಡಬೇಕು. ಅತಿ ಮುಖ್ಯವಾದದ್ದು ಏನಂದರೆ, ಮೇವನ್ನು ಕಟ್ ಮಾಡಿ ಹಾಕಿದ್ಮೇಲೆ ಬ್ಯಾಗಲ್ಲಿ ಒಂದು 50 kg ಚೀಲದಿಂದ ಹಿಡಿದು 1 ಟನ್ ಬ್ಯಾಗ್ವರೆಗೂ ಬರುತ್ತೆ. ಫುಲ್ಲು ಏರ್ ಟೈಟ್ ಮಾಡಿಬಿಟ್ಟು ಅದನ್ನ ಚೆನ್ನಾಗಿ ಕಟ್ಬಿಟ್ರೆ 45 ದಿನದವರೆಗೂ ಅದನ್ನ ಹಾಗೆ ಇಟ್ಟಿರ್ಬೋದು. 45 ದಿನ ಆದಮೇಲೆ ನಾವು ಉಪಯೋಗಿಸ್ಕೊಬೇಕು. ಉಪಯೋಗಿಸೋವಾಗ ಪ್ರತಿದಿನ ಒಂದು 50 kg ಬ್ಯಾಗ್ ಹಾಕ್ಕೊಂಡಿರ್ತೀವಿ ನಾವು, ಅದು ಉತ್ತಮವಾದದ್ದು 50 kg ಬ್ಯಾಗು. ಒಂದು ಬ್ಯಾಗ್ ಒಂದು ದಿನಕ್ಕೆ ಉಪಯೋಗಿಸ್ಕೊಬೋದು ನಾವು, ಅದನ್ನು ಉಪಯೋಗಿಸ್ಕೊಬೋದು. ಮತ್ತು ಇದರಲ್ಲಿ 2ನೇ ವಿಧಾನ ಗ್ರೇಜಿಂಗು. ಈ ಗ್ರೇಜಿಂಗ್ ಅನ್ನೋದು ಈ ನಾವು ಒಂದು ಸ್ಟಾಲ್ ಫೀಡಿಂಗ್ ಏನು ಕೊಡ್ತೀರಿ ಅದಕ್ಕಂತ ಅತಿ ಉತ್ತಮವಾದದ್ದು. ಅದರಲ್ಲಿ ಕಾರಣ ಏನು ಅಂತಂದರೆ, ಕುರಿ ಯಾವುದೇ ಆಗಿರಲಿ, ಮನುಷ್ಯನ ಆರೋಗ್ಯ ಇದ್ದಂಗೆ ಕುರಿ ಆರೋಗ್ಯನೂ. ಈಗ ನಾವು ಹೇಗೆ ಆಕ್ಟಿವಿಟಿಯಾಗಿ ಚೆನ್ನಾಗಿರ್ತೀರಿ ಅಂದರೆ, ನಡೆದಾಡಿದಷ್ಟು ಆಕ್ಟಿವಿಟಿ ಇರ್ತೀರಿ, ಕುರಿನೂ ಹಾಗೆ ಕನಿಷ್ಠ ಪಕ್ಷ 1 ಅವರ್ ಆದರೂ ನಡಿಬೇಕು ಅದಕ್ಕೆ. ಸೊ ನಾವು ಸ್ಟಾಲ್ ಫೀಡಿಂಗ್ ಮಾಡೋವಂಥ ಅಂಥ ಅವಶ್ಯಕತೆ ಇದ್ದಾಗ ಪಕ್ಕದಲ್ಲಿ ಒಂದು ಸ್ವಲ್ಪ ಸಪ್ರೇಟಾಗಿ ಕುರಿ ಓಡಾಡೋದಕ್ಕೆ ದೊಡ್ಡಿ ಮಾಡಿ ಬಿಟ್ಟಿರಬೇಕು. ಅದು ಇಲ್ಲಿ ಮೇವು ತಿಂದಿದ್ದಾದಮೇಲೆ ಹೊರಗಡೆ ಹೋಗಿ ಬಿಸಿಲಲ್ಲಿ ಸ್ವಲ್ಪ ಸುತ್ತಾಡೋ ಥರ ವ್ಯವಸ್ಥೆ ಮಾಡಬೇಕು. ಜಾಗ ಇಲ್ಲ ಅಂತ ಅಂದವರು, ಗ್ರೇಜಿಂಗ್ ಹೋಗ್ತೀನಿ ಅನ್ನೋರು, ಅಥವಾ ನಮ್ಮಲ್ಲಿ ಕಾಡಿದೆ, ಕೆರೆ ಇದೆ, ಸುತ್ತಮುತ್ತಲು ಮೇವು ಸಿಗುತ್ತೆ ಅನ್ನೋರು, ನೀವು ಗ್ರೇಜಿಂಗ್ ಹೊಡ್ಕೊಂಡು ಹೋಗ್ಬೋದು. ಇದರಲ್ಲಿ ಏನಾಗುತ್ತೆ ಅಂದರೆ, ನೀವು ಹೊರಗಡೆಯಿಂದ ಮೇವು ಕೊಯ್ಕೊಂಬಂದು ಹಾಕೋ ಬಾಧೆ ತಪ್ಪತ್ತೆ. ಅದು ಬಿಟ್ಟು ಕೈ ತಿಂಡಿ ಎಲ್ಲ ಕೊಡಬೇಕು. ಸೊ ಇದರಲ್ಲಿ ಕುರಿನೂ ಆರೋಗ್ಯ ಇರುತ್ತೆ. ಕುರಿ ಕನಿಷ್ಠ ಪಕ್ಷ ಅಂತಂದರೆ ಅವಾಗ ಒಂದು 2 ಅವರ್ ಅಷ್ಟು ಓಡಾಡ್ದಷ್ಟು ಆಗುತ್ತೆ. ಮತ್ತು ಅದು ತಿಂದಿದ್ದ ಮೇವು ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ. ಆ ಕುರಿಗೂ ಹೆಲ್ತಿ ಸಿಗುತ್ತೆ, ಆರೋಗ್ಯ ಸಿಗುತ್ತೆ. ಹಾಗಾಗಿ ಗ್ರೇಜಿಂಗ್ ಅನುಕೂಲ ಇದ್ದರೆ
ತುಂಬ ಉತ್ತಮ. ಇಲ್ಲ ಅಂದಾಗ ನಾವು ಸ್ಟಾಲ್ ಫೀಡಿಂಗ್ಗೆ, ಬಟ್ ಅದು ಸ್ವಲ್ಪ ಅಡ್ಡಾಡೋದಕ್ಕೋಸ್ಕರ ಜಾಗ ಮಾಡಿಕೊಡ್ಬೇಕಾಗುತ್ತೆ. ಸೊ ಇದು ಮೇವಿನ ವಿಚಾರ ಆಯಿತು. ಸೊ ಮತ್ತು ನಿಮಗೆ ಕುರಿದು ಮಾರ್ಕೆಟು ಎಲ್ಲ ನಿಮಗೆ ಗೊತ್ತಿರುತ್ತೆ. ಈಗೆಲ್ಲ ಸಂತೆಗಳಿಗಿರ್ತಾರೆ, ಮತ್ತು ಕೆಲವ್ರು ಬಂದು ಇಲ್ಲೇ ತೊಗೊಂಡು ಹೋಗ್ತಾರೆ. ಮತ್ತು ಫೆಸ್ಟಿವಲ್ಸ್ ಕೆಲವಿರುತ್ತೆ, ಅಥವಾ ಹಿಂದೂ ಫೆಸ್ಟಿವಲ್ ಆಗ್ಬೋದು, ಮುಸ್ಲಿಂ ಫೆಸ್ಟಿವಲ್ ಆಗ್ಬೋದು, ಮತ್ತು ಕೆಲವು ಸೆಲೆಬ್ರೇಷನ್ಸ್ ಇರುತ್ತೆ. ಅಂಥ ಟೈಮಲ್ಲಿ ಬಂದು ಮಟನ್ ಪರ್ಪಸಾಗಿ ತೊಗೊಳೋರು ಶೆಡ್ಗಳ ಹತ್ರನೇ ಬಂದು ತೊಗೊಂಡು ಹೋಗ್ತಾರೆ. ಬ್ರೀಡಿಂಗ್ ಇವಾಗ ಆ್ಯಕ್ಚುಲಿ ನಾವೆಲ್ಲ ಮಾಡ್ತಿರೋದು ಬ್ರೀಡಿಂಗು, ಇದು ನಾರಿ ಸುವರ್ಣ ಅಂತೇಳಿ. ಸೊ ಇದು ನಾವು ಪ್ಯೂರ್ ಅದೇ ವೆರೈಟಿನೇ ಮೇಂಟೈನ್ ಮಾಡ್ತಾಯಿದ್ವಿ. ನಾವೇನು ಮಾಡ್ತೀರಿ, ಒಂದು ಟಗರು ಬಂದು KG 1000 ರೂಪಾಯಿ, ಮತ್ತು ಹೆಣ್ಣು ಕುರಿ ಬಂದು 1400 ರೂಪಾಯಿಗೆ ನಾವು ಕೊಡ್ತಾಯಿದ್ವಿ. ನಮ್ಮಲ್ಲಿ ತೊಗೊಂಡೋಗಿ ನಾಟಿ ಕುರಿ ಕ್ರಾಸ್ ಮಾಡ್ಕೊತಾರೆ ಟಗರ್ನ, ಅಲ್ಲಿ ಮತ್ತೆ ಅದು 2 ಮರಿ 3 ಮರಿ ಕೊಡ್ತಾಯಿದೆ. ಸೊ ಈ ರೀತಿ ಅವರು ಸಂಖ್ಯೆ ಉತ್ಪತ್ತಿ ಮಾಡ್ಕೊತಾರೆ. ನಮಗೆಲ್ಲ ಇಲ್ಲಿ ನಾವು ಮಟನ್ ಕೊಡೋದಕ್ಕಿಂತ ಹೆಚ್ಚಾಗಿ ನಾವು ಬ್ರೀಡಿಂಗ್ ಪರ್ಪಸ್ಸಾಗಿ ನಾವು ಮಾರಾಟ ಮಾಡ್ತಾಯಿದ್ವಿ. ಸೊ ಇದು ನನ್ನ ಒಂದು ಏನು ಅನಿಸಿಕೆ ಅಂದರೆ, ಕುರಿಯಲ್ಲಿ ತುಂಬ ಲಾಭದಾಯಕವಾಗಿದೆ. ಸೊ ಹಾಗೆಯೇ ಮುತುವರ್ಜಿ ಅತಿ ಮುಖ್ಯವಾದದ್ದು. ಯಾಕೆಂದರೆ ಲಾಭ ಇದೆ ಅಂದ್ಬಿಟ್ಟು ನಾವು ನಿದ್ದೆ ಮಾಡ್ಕೊಂಡು ಮನೇಲಿ ಕೂತ್ಕೊಂಡಿದ್ರೆ ಇಲ್ಲಿ ಆಗಲ್ಲ. ಯಾಕೆಂದರೆ ಇದಕ್ಕೆ ಕೆಲವೊಂದು ಟೈಮಲ್ಲಿ ವೆದರ್ ವೇರಿಯೇಷನ್ ಆದಾಗ ದಿಢೀರಂತೇಳಿ ನೆಗಡಿ ಬರುತ್ತೆ, ಜ್ವರ ಬರುತ್ತೆ, ಅಥವಾ ಕೆಲವು ಮರಿ ಸುಸ್ತಾಗಿರುತ್ತೆ. ಅಂಥವು ನಾವು ನೋಡಿಕೊಂಡು ಅದಕ್ಕೆ ಏನು ಆರೋಗ್ಯಕ್ಕೆ ಪೂರಕವಾಗಿ ಮೆಡಿಸಿನ್ಸ್ ಕೊಡಬೇಕು ಅದನ್ನು ನಾವು ಕೊಟ್ಟು ಅದನ್ನು ಆರೋಗ್ಯ ಸುಧಾರಿಸಿದ್ರೆ ಅದರ ಸಾವಿನ ಸಂಖ್ಯೆ ಕಡಿಮೆ ಆಗುತ್ತೆ, ಅದರದ್ದು ಒಂದು ಆದಾಯ ನಮ್ಗೆ ಹೆಚ್ಚಾಗುತ್ತೆ. ಯಾಕೆಂದರೆ ಒಂದು ಕುರಿ ಸತ್ತು ಅಂತಂದರೆ 15-20 ಸಾವಿರ ಲಾಸ್ ಆಗುತ್ತೆ ಹೆಲ್ತಿಯಾಗಿರೋ ಕುರಿ. ಸೊ ಅದನ್ನೇ ನಾವು ಅದನ್ನು ಸುಧಾರಿಸಿದ್ರೆ ತಕ್ಷಣಕ್ಕೆ ನೋಡಿಕೊಂಡು ನಮ್ಗೆ 15 ಸಾವಿರ ಇನ್ಕಮ್ ಬಂದಂಗೆ ಆಯಿತು. ಸೊ ಮತ್ತು ಎರಡನೇದು, ಡಿಪಾರ್ಟ್ಮೆಂಟಲ್ಲಿ ಕೆಲವು ವ್ಯಾಕ್ಸಿನ್ ಎಲ್ಲ ಮಾಡೋಕ್ಕೆ ಬರ್ತಾರೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಏನು ಬಿಡು ಅವ್ರು ಮಾಡೋದು ಅಂತೇಳಿ ನೆಗ್ಲೆಕ್ಟ್ ಮಾಡ್ತಾರೆ. ಮಾಡಬಾರ್ದು. ಯಾಕೆಂದರೆ ಪರ್ಟಿಕ್ಯುಲರ್ ಒಂದು ಶೆಡ್ಯೂಲ್ ಪ್ರಕಾರನೇ ಇರುತ್ತೆ. PPI ಯಾವಾಗ PPR ಯಾವಾಗ ಹಾಕ್ಸ್ಬೇಕು, ಮತ್ತು ET ಯಾವಾಗ ಹಾಕ್ಸ್ಬೇಕು, ಜನಿಗೆ ಔಷಧಿ ಕೊಡೋದು, ಇದೆಲ್ಲ ಇರುತ್ತೆ. ಅದಕ್ಕೆ ನಾವು ಡಿಪಾರ್ಟ್ಮೆಂಟಲ್ಲಿ ಏನು ಈಗ ನಮ್ಮ ಪಶುಸಂಗೋಪನಾ ಇಲಾಖೆ ಇದೆ, ಈಗ ಹೋಬಳಿ ಮಟ್ಟಕ್ಕೆ ಮತ್ತು ಒಂದು ಹಳ್ಳಿ ಕ್ಲಸ್ಟರ್ ವಿಲೇಜಸ್ ಅಂತೇಳಿ ಮಾಡಿಕೊಂಡು ಅವರ ಅಧಿಕಾರಿಗಳು ಬರ್ತಾರೆ ಅಥವಾ ಡಾಕ್ಟ್ರುಗಳು ಬರ್ತಾರೆ. ಅವ್ರು ಬಂದಾಗ ಅವ್ರ ಹತ್ರ ತೊಗೊಂಡು ನಾವು ಅದನ್ನು ಹಾಕ್ಸೋದು ಅತಿ ಉತ್ತಮ. ಏಕೆಂದರೆ ಕುರಿಯ ಆರೋಗ್ಯನೂ ಸುಧಾರಿಸ್ಬೇಕು, ನಾವು ಲಾಭದಾಯಕವಾಗಬೇಕು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮುತುವರ್ಜಿ ನಾವು ವಹಿಸ್ಬೇಕಾಗತ್ತೆ. ಯಾಕೆಂದರೆ ಮೆಡಿಸಿನ್ಸ್ ಅನ್ನೋದು ಅತಿ ಮೋಸ್ಟ್ ಇಂಪಾರ್ಟೆಂಟು. ಒಂದು PPR, ಎರಡನೇದು ET ಮತ್ತು ಜನಿಗೆ ಔಷಧಿ. ಈ ಮೂರನ್ನು ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಸೊ ಇದು ಜನಿಗೆ ಔಷಧಿ ಅಂತೂ ವರ್ಷದಲ್ಲಿ 4 ಸಲ ಕಂಪಲ್ಸರಿ ಹಾಕ್ಲೇಬೇಕು. PPR ವರ್ಷದಲ್ಲಿ 1 ಸಲ ಮಾಡ್ತಾರೆ, ET 2 ಸಲ ಮಾಡ್ತಾರೆ. ಅವರ ಡಿಪಾರ್ಟ್ಮೆಂಟ್ ಅವರೇ ಬಂದು ಮಾಡಿಕೊಡ್ತಾರೆ. ಕೆಲವೊಂದು ಔಷಧಿ ಅವರಲ್ಲಿ ಸಿಗಲಿಲ್ಲ ಅಂದಾಗ ನಮ್ಗೆ ಸ್ಲಿಪ್ ಬರ್ಕೊಡ್ತಾರೆ, ನಾವು ಹೊರಗಡೆ ಮೆಡಿಕಲ್ ಸ್ಟೋರಲ್ಲಿ ತೊಗೊಂಬರ್ಬೋದು ನಾವು ಮೆಡಿಸನ್ನ. ಸೊ ಹಾಗಾಗಿದೆ. ಇದು ನನಗೆ ಗೊತ್ತಿರೋಂಗೆ ಕುರಿ ಒಂದು ನಡೆದಾಡುವ ಬ್ಯಾಂಕು. ಆದರೆ ಆ ಬ್ಯಾಂಕನ್ನು ಜೋಪಾನ ಮಾಡಿದ್ರೆ ನಮ್ಮ ತಿಜೋರಿ ಬೆಳೆಯುತ್ತೆ. ನಾವು ಜೋಪಾನ ಮಾಡಲಿಲ್ಲ ಅಂದರೆ ತಿಜೋರಿ ಕರಗತ್ತೆ. ಸರ್ ಆಗಲೇ ನಾನು ನಿಮಗೆ ಮೇವು ಬಗ್ಗೆ ಹೇಳಿದೆ. ಸೊ ಮೇವು ನೋಡಿ, ನಮ್ಮಲ್ಲಿ ಇಲ್ಲಿ CO3 ಇದು ಸೀಮೆ ಹುಲ್ಲು ಅಂತೀರಿ, ಮತ್ತು CO3 ಅಂತೀರಿ. ಸೊ ಈ ಹುಲ್ಲು ಇದು ಚೆನ್ನಾಗಿ ಹುಲ್ಸಾಗಿ ಬರುತ್ತೆ ಮತ್ತು ಸಾಫ್ಟಾಗಿರುತ್ತೆ. ಹಾಗಾಗಿ ನಾವು ಇದನ್ನು ಉಪಯೋಗಿಸ್ತೀರಿ. ಮತ್ತು ಮರ ಆಧಾರಿತ ಮೇವಾದರೆ ಹೆಬ್ಬೇವು, ಅಗಸೆ, ಸುಬಾಬುಲ್ಲು ನಾವು ಒಂದೊಂದು ದಿನಕ್ಕೆ ಒಂದೊಂದು ಕೊಡ್ತೀರಿ. ಇವತ್ತು ಹೆಬ್ಬೇವು ಕಟ್ ಮಾಡ್ಕೊಂಬಂದಿದ್ದೀರಿ. ಸೊ ಇವುಗಳ ಜೊತೆಯಲ್ಲಿ ಮತ್ತು ನಾವು ಒಣಮೇವು ಕೊಡಬೇಕು. ಸೊ ನೋಡಿರಿ, ಇದು ಒಣಮೇವು. ಸೊ ಇದು ರಾಗಿ ಹುಲ್ಲನ್ನ ಇದನ್ನು ನಾವು ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿ ಮಿಷನ್ಗೆ ಹಾಕಿ ಕಟ್ ಮಾಡಿಬಿಟ್ಟು ಇದನ್ನು 1 ಟೈಮ್ ಕೊಡ್ತೀರಿ. ಇದನ್ನ ನಾವು ಹೊರಗಡೆ ಕಾಡಲ್ಲಿ ಹೊಡೆದು ಅಲ್ಲೆಲ್ಲ ಮೇದ್ಕೊಂಡು ಬಂದ್ರೂ ಸಹ 1 ಟೈಮ್ ನಾವು ಮೇವು ಕೊಡ್ತೀರಿ. ಮಧ್ಯದಲ್ಲಿ ಮಧ್ಯಾಹ್ನಕ್ಕೆ 1 ಟೈಮು ಹಸಿ ಮೇವು ಕೊಟ್ಟರೆ ಸಂಜೆಗೆ ಒಣಮೇವು ಕೊಡ್ತೀರಿ. ಈ ಥರ ಸ್ಪ್ಲಿಟ್ ಮಾಡಿ ಒಣಮೇವು ಕನಿಷ್ಠ ಪಕ್ಷ ಆದರೂ ಒಂದು ಸ್ವಲ್ಪ ಕೊಡ್ತೀರಿ. ಅದ್ರ ಜೊತೆಯಲ್ಲಿ ರಸಮೇವು ಅಂದರೆ ನೋಡಿರಿ, ಈ ರಸಮೇವಲ್ಲಿ ಅಂದರೆ ಈ ಕೈಮೇವು ಆ್ಯಕ್ಚುಲಿ. ಸೊ ಇದರಲ್ಲಿ ನೋಡಿರಿ ನಿಮಗೆ ಎಲ್ಲ ರೀತಿ ಇದೂ ಇದೆ. ಜೋಳ ಇದೆ, ಕಡಲೆ ಹೊಟ್ಟಿದೆ, ಮತ್ತು ಹೊಟ್ಟು ಬೂಸ ಇದೆ, ಅಕ್ಕಿ ತೌಡಿದೆ. ಸೊ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿರ್ತೀರಿ ಇದರಲ್ಲಿ. ಸೊ ಇದು ಒಂದು ಸ್ವಲ್ಪ ಉತ್ಕೃಷ್ಟವಾದದ್ದು. ಕೈಮೇವು ಅತಿ ಮುಖ್ಯವಾಗಿ ಬೇಕೇ ಬೇಕು. ಯಾಕೆಂದರೆ ಹೊರಗಡೆ ಸೊಪ್ಪಲ್ಲಿ ಸಿಗದೇ ಇರೋಂಥ ಅಂಶಗಳು, ಕೆಲವು ಪ್ರೋಟೀನ್ಸು ಅಂಥವೆಲ್ಲ ಇವುಗಳಲ್ಲೂ ಸಿಗುತ್ತೆ. ಹಾಗಾಗಿ ಇದು 1 ಟೈಮಲ್ಲಿ ಕನಿಷ್ಠ ಪಕ್ಷ ಬೆಳಗ್ಗೆ ಅಥವಾ ಸಂಜೆ ನೀವು 1 ಟೈಮಲ್ಲಿ ಕೊಡೋದು ಅತಿ ಉತ್ತಮವಾದದ್ದು. ಇದ್ರ ಜೊತೆಯಲ್ಲಿ ಕಡಲೆಕಾಯಿ ಹಿಂಡಿ ಅದನ್ನು ನೆನೆಸಿಬಿಟ್ಟು ಕೊಡ್ಬೋದು. ಸೊ ಅದು ತುಂಬ ಒಳ್ಳೆಯದು. ಈಗ ಆವಾಗ ಕಡಲೆಕಾಯಿ ಹಿಂಡಿ ಮತ್ತು ಈ ಮುಸ್ಕಿನ ಜೋಳ ನೀವು ಕೊಟ್ಟರೆ ನಿಮ್ಮ ಕುರಿಯಲ್ಲಿ ಫ್ಯಾಟ್ ಕಂಟೆಂಟ್ ಚೆನ್ನಾಗಾಗತ್ತೆ, ಕುರಿ ದಡತ್ವಾಗಿ ಬೆಳೆಯುತ್ತೆ, ಮತ್ತು ಮೀಟ್ ಸ್ಟ್ರಕ್ಚರ್, ಅದರಲ್ಲೂ ಎಸ್ಪೆಷಲಿ ಪಟ್ಲಿ ಮರಿಗಳಿಗೆ ನಾವೇನಾದ್ರು ಅದನ್ನು ಕೊಟ್ಟಾಗ ಮೀಟ್ ಸ್ಟ್ರಕ್ಚರ್ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ ಅದರಲ್ಲಿ. ಸೊ ಒಂದು ಮುಸ್ಕಿನ ಜೋಳ, ಎರಡನೇದು ಕಡಲೆಕಾಯಿ ಹಿಂಡಿ. ಸೊ ಇದು ಅತಿ ಮುಖ್ಯವಾದದ್ದು ಅವಕ್ಕೆ. ಸೊ ನಾವೆಲ್ಲ ಕೊಡೋ ಮೇವು ಜೊತೆಲಿ ಇದನ್ನು ಕೊಡಬೇಕಾಗುತ್ತೆ ಪ್ರತಿದಿನ. ಸೊ ಮತ್ತು ಈ ಮೇವನ್ನು ನಾವೆಲ್ಲ ನೋಡಿರಿ ನೇರವಾಗಿ ಮಿಷನ್ಗೆ ಹಾಕ್ಬಿಡ್ತೀರಿ. ಯಾಕೆಂದರೆ ಇದು ನೇರ ಹಾಕಿದ್ರೆ ಮೇವು ವೇಸ್ಟ್ ಆಗುತ್ತೆ.
ಮೇವು ವೇಸ್ಟ್ ಆಗಬಾರ್ದು. ಹಾಗಾಗಿ ನಾವು ಇದು ಮಿಕ್ಸ್ ಆಗಬೇಕು ಅಂತ ಅಂದ್ಬಿಟ್ಟು ಇದು ಸೀಮೆ ಹುಲ್ಲು ಪ್ಲಸ್ ಇದು ಎರಡನ್ನೂ ಕೊಡ್ತೀವಿ. ಅದರಲ್ಲಿ ಮತ್ತು ಈ ಚಾಪ್ ಕಟ್ರುಗಳು ಇಂಥವು ಸುಮಾರು ನಮಗೆ ಮಾಡಲ್ಸ್ ಡಿಫ್ರೆಂಟ್ ರೇಂಜಸ್ ಸಿಗುತ್ತೆ. ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ತೊಗೊಬೋದು. ಮತ್ತು ನಿಮಗೆ ಇದರಲ್ಲಿ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಮತ್ತು ನಮ್ಮ ಪಶುಸಂಗೋಪನೆ ಅಂದರೆ ಪಶುಸಂಗೋಪನೆಗೆ ಒಂದು ಲಿಮಿಟ್ ಆಗಿ ಇಟ್ಬಿಟ್ಟಿದ್ದಾರೆ. ಅಲ್ಲಿ ಕೆಲವೇ ಇದು ಬರೋದು. ನಿಮ್ಮ ಕೃಷಿ ಇಲಾಖೆಯಲ್ಲಿ ಯಥೇಚ್ಛ ಮಾಡಲ್ಸ್ ಸಿಗುತ್ತೆ. ನೀವು ಸಬ್ಸಿಡಿ ರೇಟಲ್ಲಿ ಅಲ್ಲೂ ಸಹ ಇದನ್ನು ತೊಗೊಬೋದು. ಯಾಕೆಂದರೆ ಇದನ್ನ ತೊಗೊಳೋದ್ರಿಂದ ನಮಗೆ ಉತ್ತಮ ಮೇವು ವೇಸ್ಟ್ ಆಗಲ್ಲ. ಮೇವನ್ನ ಸಂಪೂರ್ಣವಾಗಿ ಸದ್ಬಳಕೆ ಮಾಡ್ಕೊಬೋದು. ಅದೇ ನಾವು ನೇರವಾಗಿ ಕುರಿಗೆ ಹಾಕಿದ್ರೆ ಅಂದರೆ ಅದು ಅರ್ಧ ತಿನ್ನತ್ತೆ, ಅರ್ಧನ ಚೆಲ್ಬಿಡುತ್ತೆ. ಸೊ ಈಗ ಮೇವು ಹಾಕ್ತೀನಿ ನೋಡ್ರಿ ಮಿಷನ್ಗೆ. ಹೇಳ್ತೀಗ ಸರ್. ಮತ್ತೆ ಆಗಲೇ ಹೇಳಿದೆ, ಶೆಡ್ ಈ ಹಠ ಮಾಡಿದಾಗ ನಮಗೆ ಕುರಿ ಪಿಚ್ಗೆ ಎಲ್ಲ ಕೆಳಗಡೆ ಬೀಳುತ್ತೆ ಅಂತ. ಈ ಕುರಿ ಪಿಚ್ಗೆ ಅದ್ರ ಜೊತೆಯಲ್ಲಿ ಸಾವಯವ ಪದಾರ್ಥಗಳು ಅಂದರೆ ಈ ಕುರಿ ಏನು ಮೇದಿರುತ್ತೆ, ಮೇದು ಉಳಿಕೆ ಇರುತ್ತಲ್ಲ, ಏನೋ ಕಡ್ಡಿ ಆಗಿರ್ಬೋದು ಅಥವಾ ಹುಲ್ಲಿನ ಒಂದು ಸ್ವಲ್ಪ ಒಟ್ಟಾಗಿರ್ಬೋದು, ಇವೆಲ್ಲ ಕೆಳಗಡೆ ಉದುರುತ್ತೆ. ಇದು ಕುರಿ ಹಿಕ್ಕೆ ಜೊತೆಯಲ್ಲಿ ಅವು ಎಲ್ಲ ಸೇರಿ ನಮಗೆ ಗೊಬ್ಬರ ಆಗತ್ತೆ. ಇದು ಈ ಗೊಬ್ಬರ ಆಗೋ ಉದ್ದೇಶ ಒಳ್ಳೆ ತುಂಬ ಚೆನ್ನಾಗಿರುತ್ತೆ. ನೋಡಿರಿ ಒಳಗಡೆ ಕಾಣಿಸ್ತಾ ಇದೆ. ಇಲ್ಲಿ ಬನ್ನಿ ಸರ್, ಇಲ್ಲಿ ನೋಡಿ ಸರ್, ನೋಡಿರಿ ಅದೆಲ್ಲ ಗೊಬ್ಬರ ಲಾಟ್ ಆಗ್ತಾಯಿದೆ ಅಲ್ಲಿ ಕೆಳಗಡೆ. ಸೊ ನಾವು ಇದನ್ನೊಂದು 4 ತಿಂಗಳು 5 ತಿಂಗಳಿಗೆ ಖಾಲಿ ಮಾಡ್ತೀರಿ. ಖಾಲಿ ಮಾಡಿಬಿಟ್ಟು ನಮ್ಮದು ಬೆಳೆ ಬೆಳಿತೀರಿ, ಬೆಳೆಗಳಿಗೆ ಉಪಯೋಗಿಸ್ಕೊತೀರಿ. ಈಗ ಟೊಮೊಟೊ, ಕ್ಯಾಪ್ಸಿಕಮ್ ಮಾಡ್ತೀರಿ. ಇದು ಉತ್ಕೃಷ್ಟವಾದ ಗೊಬ್ಬರ ಆಗಿದೆ. ಹಾಗಾಗಿ ಇದರಲ್ಲಿ ಮತ್ತೆ ಗಂಜಲ ಹಾಗೆ ಇರುತ್ತೆ. ಪ್ರತಿ ಏನು ಕುರಿ ಇಲ್ಲಿ ಗಂಜಲ ಹಾಕಿರುತ್ತೆ, ಅದು ಈ ಗೊಬ್ಬರದಲ್ಲೇ ಶೇಖರಣೆ ಆಗಿರುತ್ತೆ. ಅದರಿಂದ ನಾವು ಮಾಮೂಲಿ ಗೊಬ್ಬರ 1 ಲೋಡ್ ಹಾಕೋತ್ರ ಅಂದರೆ 2 ಲೋಡ್ ಹಾಕೋತ್ರ ಇದು 1 ಲೋಡ್ ಹಾಕಿದ್ರೆ ಸಾಕು, ಅಷ್ಟು ಫಲವತ್ತವಾಗಿರುತ್ತೆ ಇದು. ಸೊ ಹಾಗಾಗಿ ನಮ್ಗೆ ಇದರಲ್ಲೂ ಲಾಭದಾಯಕ ಇದೆ. ಈಗ ಕೆಲವರೆಲ್ಲ ಮಾರ್ತಾರೆ, ಮಾರೋವಾಗ ಸಗಣಿ ಗೊಬ್ಬರ ಅಂತ ಅಂದರೆ ಒಂದು ಟ್ಯಾಕ್ಟರ್ ಲೋಡ್ ಬಂದು 6,000 ರೂಪಾಯಿ ಅಂದರೆ ಇದು 7,500 ಕೇಳ್ತಾರೆ ಕುರಿ ಇಕ್ಕೆದು. ಯಾಕೆಂದರೆ ಕುರಿ ಇಕ್ಕೆಯಲ್ಲಿ ಅಷ್ಟು ಫಲವತ್ತಾಗಿರುತ್ತೆ ಅನ್ನೋ ಒಂದು ಅಭಿಪ್ರಾಯ. ಸೊ ಹಾಗಾಗಿ ಅದನ್ನು ಶೇಖರಣೆ ಮಾಡ್ಬೋದು. ಅದ್ರ ಜೊತೆಲಿ ಈ ಥರ ಅಟ್ಟ ಇದ್ದಾಗ ನಮ್ಗೇನಾಗುತ್ತೆ, ಗಂಜಲನೂ ಉಪಯೋಗ ಆಗುತ್ತೆ. ಗಂಜಲದಲ್ಲಿ ಸುಮಾರು ಒಂದು 5-6 ಒಂದು ಟ್ಯಾಕ್ಟರ್ ಲೋಡ್ದಲ್ಲಿ 1 ಮೂಟೆ ಅಷ್ಟು ಯೂರಿಯಾ ಅಂಶ ಆ ಗಂಜಲದಲ್ಲಿ ಇರುತ್ತೆ. ಸೊ ನಾವು ಒಂದು ಎಕರೆಗೆ ಏನು 1 ಮೂಟೆ ಯೂರಿಯಾ ಹಾಕ್ತೀರಿ, ಅಷ್ಟು ಈ ಕುರಿ 1 ಲೋಡ್ ಟ್ಯಾಕ್ಟ್ರಲ್ಲಿ ಎಕ್ಸ್ಟ್ರಾ ಗಂಜಲ ಸಿಗುತ್ತೆ ನಮಗೆ. ಅದರಿಂದ ನಮ್ಗೆ ಅದು ತೊಗೊಂಬರೋದೂ ಉಳಿಕೆ ಆಗುತ್ತಲ್ಲ. ಸೊ ಅದು ಒಂಥರ ಆದಾಯದ ಮೂಲ ಈಗ ಕುರಿ ಇದ್ರದ್ದು. ಅದ್ರ ಜೊತೆಲಿ ಈ ಸೊಪ್ಪು ಸೌದೆ ಈ ಕಾಮನಾಗಿ ಹೊರಗಡೆ ಆದರೆ ಇವೆಲ್ಲ ಒಂಥರ ಗೆದ್ಲು ಹಿಡ್ದು ಅಥವಾ ಏನೋ ಆಗಿ ವೇಸ್ಟ್ ಆಗಿಬಿಡುತ್ತೆ ಗಾಳಿಗೂ. ಇಲ್ಲ ಆದರೆ ಆ ಥರ ಆಗಲ್ಲ, ಅದೆಲ್ಲ ಗೊಬ್ಬರ ಆಗುತ್ತೆ, ಅದು ಚೆನ್ನಾಗಿ ಮಾಗತ್ತೆ. ಸೊ ಹಾಗಾಗಿ ಸಾವಯವ ಗೊಬ್ಬರ ಉತ್ಪತ್ತಿ ಆಗೋದು ಜಾಸ್ತಿ ಆಗುತ್ತೆ ಇದರಲ್ಲಿ. ಸೊ ಇದು ತುಂಬ ಉತ್ತಮವಾದದ್ದು. ಮತ್ತು ಈ ಕುರಿ ಶೆಡ್ಗೆ ಆಗ್ಲೇನೋ ಒಂದು ಟಾಪಿಕ್ ಹೇಳಿದೆ ಮತ್ತು ಪಾರ್ಟಿಷನ್ಸ್ ತೋರಿಸಿದೆ. ಈ ಕುರಿ ಶೆಡ್ನ ಒಂದು ಲಿಮಿಟೆಡ್ ಆಗಿ ನಾವು ಖರ್ಚು ಮಾಡಬೇಕಾಗಿದೆ. ಮತ್ತು ಎಕ್ಸಿಸ್ಟಿಂಗ್ ಹೇಳಿದೆ, ಯಾವ್ದಾದ್ರು ಕೋಳಿ ಫಾರಮು ಅಥವಾ ಚಂದ್ರಂಕಿ ಶೆಡ್ಡು ಈ ಥರ ಇದ್ದಾಗ ನೀವು ಅದನ್ನು ಪರಿವರ್ತನೆ ಮಾಡ್ಕೊಬೋದು. ಈಗ ಇದು ಮೂಲತಃ ನಮ್ಮದು ಚಂದ್ರಂಕಿ ಶೆಡ್. ಇದು ನಾವು ಚಂದ್ರಂಕಿ ಹುಳ ಮೇಯಿಸ್ತಾ ಇದ್ದಾಗ ಇದು ಚಂದ್ರಂಕಿಗೆ ಅಂತಲೇ ನಾವು ಮಾಡ್ಕೊಂಡಿದ್ದು. ಇದು ಟೋಟಲಿ ನಮ್ಮದು 25 ಅಡಿ ಅಗಲ ಇದೆ, 200 ಅಡಿ ಉದ್ದ ಇದೆ. ಬಟ್ 200 ಅಡಿಗೆ ನಾವು ಒಂದು 400-500 ಕುರಿ ಮೇಯಿಸ್ಬೋದು. ಸೊ ನಾವು ಅಷ್ಟು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಈಗ ಒಂದು 70 ಅಡಿ ಉದ್ದ ಮಾಡ್ಕೊಂಡಿದ್ರಿ, 25 ಅಡಿ ಅಗಲ ಮಾಡ್ಕೊಂಡಿದ್ರಿ. ಇದನ್ನು ಮತ್ತೆ 2 ಪಾರ್ಟೇಷನ್ ಮಾಡಿದ್ರಿ. ಒಂದು ಸ್ಟ್ಯಾಂಡ್, ಯಾಕೆಂದರೆ ಇದು ಸ್ಟ್ಯಾಂಡ್ ಅನ್ನೋದು ಕುರಿ ಉಳ್ಕೊಳೋ ಅಂಥದ್ದು ಅಥವಾ ಅದು ವಾಸ ಮಾಡೋ ಅಂಥ ಜಾಗಕ್ಕೆ, ಅದನ್ನು 50 ಅಡಿ ಕೊಟ್ಟಿದ್ರಿ. ಇನ್ನು ಉಳಿಕೆ ಒಂದು 20 ಅಡಿನ ನಾವು ಮೇವು ಹಾಕೊಳ್ಲಿಕ್ಕೆ ಅಂತೇಳಿ ಅದನ್ನು ಸಪ್ರೇಟ್ ಮಾಡಿದ್ರಿ. ಅಲ್ಲಿ ಮಿಷನ್ ಇಟ್ಕೊಳೋದು, ಮೇವು, ಹಸಿಮೇವು, ಒಣಮೇವು ಇದನ್ನೆಲ್ಲ ಹಾಕ್ಕೊಂತೀವಿ. ಸೊ ಇದನ್ನು ನಾವು ಈ ಪರಿವರ್ತನೆ ಮಾಡುವಾಗ ಎಕ್ಸಿಸ್ಟೆಡ್ ಇರುತ್ತೆ. ಸೊ ಅದ್ರ ಜೊತೆಗೆ ಲಿಮಿಟೆಡ್ ಆಗಿ ಇವಾಗ ಇದಕ್ಕೆಲ್ಲ ನಮಗೊಂದು 2.5 - 3 ಲಕ್ಷ ಆಗಿದೆ. ಇದು ಏನೋ ಒಂದು 50 ಅಡಿ ಉದ್ದ, ಸೊ 25 ಅಡಿ ಅಗಲಕ್ಕೆ ಮೆಟಲಲ್ಲಿ ಅದು ಒಂದು ಫ್ರೇಮ್ ಮಾಡ್ತಾರೆ. ಫ್ರೇಮ್ ಮಾಡಿಬಿಟ್ಟು ಅದ್ರ ಮೇಲೆ ಫೈಬರ್ಸ್ ಜೋಡಿಸ್ಕೊಡ್ತಾರೆ. ಈ ಸಿಸ್ಟಮು ಮತ್ತು ಪಾರ್ಟೇಷನ್ಸ್ ಮಾಡಿಕೊಡೋದಕ್ಕೋಸ್ಕರ ನಮಗೊಂದು ಮ್ಯಾಕ್ಸಿಮಮ್ ಅಂದರೆ 3.5 ಲಕ್ಷ ಆಗುತ್ತೆ. ಯಾಕೆಂದರೆ ಮೆಟಲ್ ಸ್ಟ್ರೆಂತ್ ಆಗಿರೋದೇ ಹಾಕ್ಬೇಕಾಗತ್ತೆ. ಅದು ಟಗರು ಕಟ್ಟ ಅಂತ ಕಡೆ ಮಾತ್ರ ಮೆಟಲ್ ಸ್ಟ್ರೆಂತ್ ಆಗಿರೋದು ಹಾಕ್ಬೇಕು. ಅದು ಡಿಚ್ಚಿ ಹೊಡೆದಾಗ ಕೆಲವು ಟೈಮ್ ಮುರ್ಕೊಳ್ಳೋ ಚಾನ್ಸಸ್ ಅಂತ ಇರುತ್ತೆ. ಹಾಗಾಗಿ ಸೊ ಮ್ಯಾಕ್ಸಿಮಮ್ ಅಂದರೆ ನಾವು ಒಂದು 50 ಅಡಿಗೆ 25 ಅಡಿ, ಸೊ ಅದನ್ನು ಮಾಡ್ಬೇಕಾದ್ರೆ ಒಂದು 3.5 ಲಕ್ಷ.
ಇಲ್ಲ ಮೇಲೆ ಅಟ್ಟ ನಾವು ಹೊಸ್ದಾಗ ಹಾಕ್ತೀರಿ ಅಂದರೆ ಇನ್ನೊಂದು ₹1,00,000 ನಿಮ್ಗೆ ಎಕ್ಸ್ಟ್ರಾ ಆಗ್ಬೋದು. ಯಾಕೆಂದರೆ ಬೇಸ್ ಇರೋದೇ ಕೆಳಗಡೆ ಅಂಥದ್ದು, ಮೇಲ್ಗಡೆದು ಮತ್ತೆ ಬರೀ ಶೀಟ್ಸ್ ಹಾಕೋವಂಥದ್ದು. ಕೆಲವರು ಸಿಮೆಂಟ್ ಶೀಟ್ ಹಾಕೊತಾರೆ, ಕೆಲವರು ಜಿಂಕ್ ಶೀಟ್ ಹಾಕ್ತಾರೆ. ಬಟ್ ಜಿಂಕ್ ಶೀಟ್ ಹಾಕೋದ್ರಿಂದ ನಿಮಗೆ ಬಿಸಿ ಇರುತ್ತೆ, ಸಿಮೆಂಟ್ ಶೀಟೇ ನಾನು ಬೆಸ್ಟ್ ಅಂತ ಹೇಳ್ತೀನಿ. ಸೊ ಈ ಥರ ಸ್ಟ್ರಕ್ಚರ್ ಮಾಡ್ಕೊಬೋದು. ಇದು ಲಿಮಿಟೆಡ್ ಆಗಿ ಒಂದು ಕಾಸ್ಟ್ ನಾವು ಎಲ್ಲ ಕಡೆ ವಿಚಾರಿಸ್ಕೊಂಬಿಟ್ಟು ಎಲ್ಲಿ ನಮಗೆ ರೀಸನಬಲ್ ಆಗಿ ಮಾಡಿಕೊಡ್ತಾರೆ ಅಂಥವ್ರ ಹತ್ರ ನಾವು ಮಾಡಿಸ್ಕೊಳೋದು ಉತ್ತಮ. ಯಾಕಂದರೆ ಈಗ ಎಲ್ಲ ಕಡೆನೂ ಡಿಸ್ಟ್ರಿಕ್ಟ್ ವೈಸ್ ಎಲ್ಲ ಕಡೆ ಮಾಡ್ತಾ ಇದ್ದಾರೆ, ಎಲ್ಲರೂ ಅದ್ರ ಬಗ್ಗೆ ಡಿಸೈನ್ಸ್ ಮಾಡ್ತಾ ಇದ್ದಾರೆ. ಮತ್ತು ಫೈಬರ್ಸು ಎಲ್ಲ ನಮ್ಮ ಬೆಂಗಳೂರಲ್ಲೇ ಸಿಗುತ್ತೆ. ಮೊದಲಾದ್ರೆ ನಾವೆಲ್ಲ ತೊಗೊಂಬಂದಾಗ ಕೊಯಮತ್ತೂರು ಕಡೆಯಿಂದ ತರಿಸಿದ್ರಿ, ಬಟ್ ಈಗೆಲ್ಲ ನಮ್ಮ ಬೆಂಗಳೂರಲ್ಲೇ ಸಿಗುತ್ತೆ. ಹಾಗಾಗಿ ಲಿಮಿಟೆಡ್ ಕಾಸ್ಟಲ್ಲಿ ನಾವು ಎಸ್ಟಿಮೇಟ್ ಮೊದಲೇ ಮಾಡಿಸ್ಕೊಂಡು ಒಬ್ಬರಲ್ಲ ಇಬ್ಬರ ಹತ್ರ ತಿಳ್ಕೊಂಡು ನಾವು ಮಾಡ್ಕೊಳೋದು ಅದು ಉತ್ತಮ ಅಂತ ನಾನು ಸಜೆಷನ್ ಮಾಡ್ತೀನಿ.